ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂತೇಳಿ ಆರ್ಡರ್ ಮಾಡ್ಕೊಂಡಿದ್ದೆ. ಮೊದಲೆಲ್ಲ ಏನಂದರೆ ಶಾಪಿಂದ ಬರುವಾಗ ಹಂಗೆ ತೊಗೊಂಡು ಬಂದುಬಿಡ್ತಿದ್ದೆ. ಇವಾಗ ತರಕಾರಿ ತೊಗೊಳ್ಳಿಕ್ಕೆ ಅಂತಲೇ ಮತ್ತೆ ಹೋಗಬೇಕಾಗತ್ತೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ ತರಕಾರಿ ಶಾಪೆಲ್ಲ ಇರೋದು. ಅದರಲ್ಲಿ ಕೂಡ ಕಡಿಮೆ ಬೇಕು ಅಂದರೆ ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಇತ್ತೀಚೆಗೆ ಸ್ವಲ್ಪ ಆನ್ಲೈನಲ್ಲೆಲ್ಲ ಕಡಿಮೆಗೆ ಸಿಗುತ್ತಲ್ವ, ಕೆಲವೊಮ್ಮೆ ಆಫರ್ಸ್ ಎಲ್ಲ ಇರುತ್ತೆ. ಅದನ್ನು ನೋಡಿಕೊಂಡು ತಗೊಂಡಾಗ ಕಡಿಮೆ ಆಗುತ್ತೆ ನಮಗಂದರೆ ಈ ಹೊರಗಡೆ ಸಿಗೋದಕ್ಕಿಂತನೂ ಕೂಡ ಕಡಿಮೆಗೆ ಸಿಗುತ್ತೆ. ಹಾಗಾಗಿ ನೋಡಿಬಿಟ್ಟು ನಾನು ಕಡಿಮೆ ರೇಟ್ ಇದ್ದಾಗ ಆನ್ಲೈನಲ್ಲೇ ತೊಗೊಂಡ್ಬಿಡ್ತೀನಿ. ಇನ್ನು ಇವಾಗ ಹೆಂಗೆ ಅಂದರೆ ಮೊದಲೆಲ್ಲ ತಂದು ಕೊಟ್ಬಿಟ್ಟು ಹೊರಟ್ಬಿಡ್ತಿದ್ರು. ಇವಾಗ ಆ ಥರ ಅಲ್ಲ, ಅವರು ತಂದಿಟ್ಮೇಲೆ ಎಲ್ಲ ಸರಿಗಿದೆಯಾ ಅಂತೇಳಿ ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಅವರು ಒಂದು ಫೋಟೋ ತೆಕ್ಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲನೂ ಕೂಡ ಟೀಪಾಯ್ ಮೇಲೆನೇ ಇಟ್ಟಿದ್ರು. ನಾನು ಹೆಂಗಿದ್ರು ಕೂಡ ಇಟ್ಬಿಟ್ಟಿದ್ದಾರಲ್ಲ, ಅಡುಗೆ ಮನೆಗೆ ತೊಗೊಂಡೋಗಿ ಮತ್ತೆ ಇನ್ನೊಂದ್ಸಲ ಏನು ಕ್ಲೀನ್ ಮಾಡೋ ಅಂಥದ್ದು, ಇಲ್ಲೇ ಕುತ್ಕೊಂಡು ಎಲ್ಲನೂ ಕೂಡ ಮಾಡ್ಕೊಂಬಿಡೋಣ ಅಂಥೇಳಿ ತರಕಾರಿನೆಲ್ಲನೂ ಕೂಡ ತೆಗಿತಾ ಇದ್ದೀನಿ. ಹಾಗೆ ಕವರ್ನೆಲ್ಲನೂ ಕೂಡ ಒಂದು ದೊಡ್ಡ ಕವರ್ಗೆ ಹಾಕಿ ಇಟ್ಬಿಡ್ತೀನಿ. ಕೆಲವೊಮ್ಮೆ ಅದು ಯೂಸ್ ಆಗುತ್ತೆ, ಕೆಲವೊಮ್ಮೆ ಚೆನ್ನಾಗಿಲ್ಲ ಕವರು ಅಂದಾಗ ಇಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು ತರಕಾರಿಗೆ ಮಾಮೂಲಿಯಾಗಿ ಅರಿಶಿನ ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ಒಂದು ಅರ್ಧ ಗಂಟೆ ಹಾಕ್ಬಿಟ್ಟು ಫ್ಯಾನ್ ಆನ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಅದು ಡ್ರೈ ಆಗಿಬಿಡುತ್ತೆ. ಅದಾದಮೇಲೆ ನಾನು ಜೋಡಿಸ್ಕೊಳ್ತೀನಿ. ಹಳೆ ತರಕಾರಿ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಹೊಸ ತರಕಾರಿನ ಒಂದು ಕಡೆ ಜೋಡಿಸ್ಕೊಂಡು ಹಳೆ ತರಕಾರಿನ ಒಂದು ಕಡೆ ಜೋಡಿಸ್ತೀನಿ. ಇಲ್ಲಾಂದರೆ ಹೊಸ ತರಕಾರಿ ಎಲ್ಲ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಹಳೆ ತರಕಾರಿ ಹಾಕ್ತೀನಿ. ಆವಾಗ ನಾವು ಹಳೇದನ್ನೇ ಬೇಗ ಯೂಸ್ ಮಾಡಿಕೊಂಡು ಖಾಲಿ ಮಾಡ್ಬೋದು ಅಂತೇಳಿ. ಇಲ್ಲಾಂದರೆ ಮೊದಲು ತೊಗೊಂಡು ಬಂದಿದ್ದ ತರಕಾರಿ ಎಲ್ಲ ಕೆಳಗಡೆನೇ ಉಳ್ಕೊಂಡಿರುತ್ತೆ, ಫ್ರೆಶ್ ಆಗಿರೋದನ್ನೆಲ್ಲ ಬೇಗ ಖಾಲಿ ಮಾಡಿಬಿಡ್ತೀವ, ಕೆಲವೊಮ್ಮೆ ಅದು ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಈ ಥರ ಎಲ್ಲನೂ ಕೂಡ ಮಾಡ್ಕೊಳ್ತೀನಿ. ಇನ್ನೆಲ್ಲನೂ ಕೂಡ ತೆಗೆದಿಟ್ಟಿದ್ದಾಯಿತು. ಇದನ್ನು ಜೋಡ್ಸೋಕೆ ಸುಮಾರು ಒಂದೂವರೆ 2 ಗಂಟೆ ಸಮಯ ಆಗೋಯಿತು. ಅದಕ್ಕೆ ನಾನು ವಾರದಲ್ಲಿ 1 ದಿನ ಇಲ್ಲ 2 ದಿನ ಆರ್ಡರ್ ಮಾಡ್ಕೊತೀನಿ. ಏನು ಮಾಡ್ತೀನಿ ಅಂದರೆ ನಾಳೆ ತರಕಾರಿ ತಗೊಳ್ಬೇಕು ನಾನು ಅಂದಾಗ ಹಿಂದಿನ ದಿನವೇ ಫ್ರಿಜ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಆವಾಗ ಸ್ವಲ್ಪ ನನಗೆ ಕೆಲಸ ಈಸಿ ಆಗುತ್ತೆ. ಇಲ್ಲಾಂದರೆ ಒಂದು 3-4 ಗಂಟೆ ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಂಡು ಬಿಡ್ತೀನಿ. ಇನ್ನೆಲ್ಲನೂ ಕೂಡ ಜೋಡಿಸಿದ್ದಾಯಿತು. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಫ್ರಿಜ್ಜು ಕ್ಲೀನ್ ಮಾಡಿಕೊಂಡು ತರಕಾರಿ ಜೋಡಿಸ್ಬಿಟ್ರೆ ಸುಮಾರು ದಿನ ಬಾಳಿಕೆ ಬರುತ್ತೆ. ಹಾಗೆ ಫ್ರಿಜ್ ಕೂಡ ನೀಟಾಗಿರುತ್ತೆ, ಸ್ಮೆಲ್ಲೆಲ್ಲ ಬರೋದು ಆ ಥರ ಎಲ್ಲ ಏನಾಗಲ್ಲ. ಇನ್ನು ನಾನು ಈ ಕಡೆ ಎಲ್ಲನೂ ಕೂಡ ಕ್ಲೀನ್ ಮಾಡಿದೆ. ಅಮ್ಮ ಸ್ವಲ್ಪ ಹೊರಗಡೆ ಕುತ್ಕೊಂಡು ಧನಿಯಾ ಪುಡಿ ಖಾಲಿಯಾಗಿದೆ ಅಂತೇಳಿ ಮಾಡಿಸ್ಕೊಳ್ತಾ ಇದ್ರು. ಫ್ರೆಂಡ್ಸ್, ಏನು ಗೊತ್ತಾ, ಇನ್ನೇನು ಮದುವೆ ಸೀಸನ್ ಶುರುವಾಗ್ಬಿಡ್ತಲ್ವಾ. ಈ ಥರ ಮದುವೆ ಸೀಸನ್ ಹತ್ರ ಬಂತು ಅಂದರೆ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳೆಲ್ಲ ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ಗಮನ ವಹಿಸ್ತೀವಿ. ನಮ್ಮ ಮನೇಲೂ ಕೂಡ ಇನ್ನೇನು ಹತ್ರದಲ್ಲೇ ಒಂದು 2 ಮದುವೆ ಇದೆ ಅಂದರೆ ನಮ್ಮ ಫ್ಯಾಮಿಲಿಲಿ. ಹಾಗಾಗಿ ನನ್ನ ಕಸಿನ್ ಫೋನ್ ಮಾಡಿದ್ರ, ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನೀವು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊತೀರಾ? ನಾನಂತೂ ನಾಳೆ ಮದುವೆ ಇದೆ ಅಂದಾಗ ಇವಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ಪಾರ್ಲರ್ಗೆ ಹೋಗಿ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡು ಬಂದು ನೆಕ್ಸ್ಟ್ ಡೇ ಮೇಕಪ್ ಮಾಡಿಕೊಂಡು ಫಂಕ್ಷನ್ಗೆ ಹೋಗ್ಬಿಡ್ತೀನಿ. ಆದರೆ 1-2 ದಿನ ಆದಮೇಲೆ ಸ್ಕಿನ್ ತುಂಬ ಡಲ್ ಆಗಿಬಿಡುತ್ತೆ, ಸ್ವಲ್ಪ ಪಿಂಪಲ್ಸ್ ಎಲ್ಲ ಶುರುವಾಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ರ. ಆವಾಗ ನಾನು ಅವ್ರಿಗೆ ಹೇಳಿದೆ, ಮದುವೆ ಇದೆ ಅಥವಾ ಫಂಕ್ಷನ್ ಇದೆ ಅಂತೇಳಿ ಮಾತ್ರ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳಲ್ಲ ಅಥವಾ ಸ್ಕಿನ್ ಬಗ್ಗೆ ಕಾಳಜಿ ವಹಿಸಲ್ಲ. ನಾನು ಯಾವಾಗಲೂ ಕೂಡ ನನ್ನ ಸ್ಕಿನ್ ಬಗ್ಗೆ ಕಾಳಜಿ ವಹಿಸ್ತೀನಿ. ಹಾಗಾಗಿ ಸ್ಕಿನ್ ಇಷ್ಟು ಹೆಲ್ದಿ ಆಗಿದೆ ಅಂತೇಳಿ. ಅವ್ರು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಸಾಮಾನ್ಯವಾಗಿ ಸುಮಾರು ಜನ ಕೇಳ್ತಾರೆ, ನಿಮಗೂ ಕೂಡ ಗೊತ್ತಿರುತ್ತೆ. ನಾನು ಸುಮಾರು ದಿನದಿಂದ ಕ್ಯೂರ್ ಸ್ಕಿನ್ ಆ್ಯಪ್ನ ಬಳಸ್ತಾ ಬಂದಿದ್ದೀನಿ. ಇದಂತೂ ನನಗೊಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಹೆಲ್ದಿ ಆಗಿದೆ ಅಂತೇಳಿ. ಆದರೆ ನನಗೆ ಮೊದಲು ಈ ಥರ ಇರಲಿಲ್ಲ. ನನಗೂ ಕೂಡ ಪಿಂಪಲ್ಸು, ಆ್ಯಕ್ನೆ ಮಾರ್ಕ್ಸು, ಪಿಗ್ಮೆಂಟೇಷನ್ ಈ ಥರ ಸುಮಾರಷ್ಟು ಸಮಸ್ಯೆ ಇತ್ತು. ಈ ಆ್ಯಪ್ನ ಯೂಸ್ ಮಾಡ್ತಾ ಬಂದ ಮೇಲೆ ಈ ಎಲ್ಲ ಪ್ರಾಬ್ಲಮ್ಗಳು ಕೂಡ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು ನಾನು ನಿಮಗೆ, ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನೋದು ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಅಂದರೆ ಕ್ಯೂರ್ ಆ್ಯಪ್ ಅಂತ ಹೇಳಿ ಚೇಂಜ್ ಆಗಿದೆ. ನಾವೀಗ ಪ್ಲೇಸ್ಟೋರ್ಗೆ ಹೋಗಿ ಕ್ಯೂರ್ ಆ್ಯಪ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಆಯಿತು, ಅದು ಡೌನ್ಲೋಡ್ ಆಗುತ್ತೆ. ಏನಕ್ಕೆ ಥರ ಚೇಂಜ್ ಆಗಿದೆ ಅಂದರೆ, ಸುಮಾರು ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನೋದು ಬರೀ ಸ್ಕಿನ್ಗೆ ಸಂಬಂಧಪಟ್ಟಂತಹ ಒಂದು ಆ್ಯಪು, ಸ್ಕಿನ್ ಪ್ರಾಬ್ಲಮ್ಗಳಿಗೆ ಮಾತ್ರ ಇದರಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಸ್ಕಿನ್ ಪ್ರಾಬ್ಲಮ್ಗಳ ಜೊತೆಗೆ ನಮ್ಮ ಹೇರ್ಗೂ ಕೂಡ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಸು ಇದರಲ್ಲಿ ಸಿಗುತ್ತೆ. ಅಂದರೆ ಹೇರ್ ಟ್ರೀಟ್ಮೆಂಟ್ ಕೂಡ ಇದರಲ್ಲಿ ಕೊಡ್ತಾರೆ. ಹಾಗಾಗಿ ಈ ಆ್ಯಪ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೀವು ಇವಾಗ ಏನಾದರೂ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋಂಗಿದ್ರೆ ಕ್ಯೂರ್ ಆ್ಯಪ್ ಅಂತೇಳಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಆಯಿತು, ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಥರ ಫಂಕ್ಷನ್ ಬಂತು ಅಂದರೆ ಮೇಕಪ್ ಮಾಡ್ಕೊಡೋದು ಮಾತ್ರ ಅಲ್ಲ, ನಾವು ಹೊಸ ಥರ ಹೇರ್ ಸ್ಟೈಲ್ ಕೂಡ ಮಾಡ್ಕೊತಿರ್ತೀವಿ. ಲೂಸ್ ಹೇರ್ ಬಿಡೋದು, ಬನ್ ಹಾಕೋದು, ಈ ಥರ ಸುಮಾರಷ್ಟು ಮಾಡ್ಕೊಳ್ತಾ ಇರ್ತೀವಿ. 1-2 ದಿನ ಆದಮೇಲೆ ಹೇರ್ ಫಾಲ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಅವಾಗ ಏನಕ್ಕೆ ಈ ಥರ ಆಗ್ತಿದೆ ಅಂತಲೇ ಗೊತ್ತಾಗೋದಿಲ್ಲ. ಇನ್ನು ಕೆಲವೊಮ್ಮೆ ಸ್ಟ್ರೆಸ್ಸಿಗೆ, ನಮ್ಮದೇ ಆದಂತಹ ಕೆಲವೊಂದು ಸಮಸ್ಯೆಗಳಿಂದಲೂ ಕೂಡ ಹೇರ್ ಫಾಲ್ ಆಗ್ತಿರುತ್ತೆ.
ನಮ್ಮ ಹೇರ್ಗೆ ಯಾವುದೇ ಥರ ಸಮಸ್ಯೆ ಇದ್ರೂ ಕೂಡ ಈ ಕ್ಯೂರ್ ಆ್ಯಪಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಕ್ಯೂರ್ ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ಯಾವ ಥರ ಯೂಸ್ ಮಾಡೋದು ಅನ್ನೋ ಡೌಟ್ ನಿಮಗಿರ್ಬೋದು. ಏನಿಲ್ಲ, ಜಸ್ಟ್ ನಮ್ದೊಂದು ಫೋಟೋನ ಕ್ಲಿಕ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಅದೇ ನಮ್ಮ ಸ್ಕಿನ್ನ ಅನಲೈಸ್ ಮಾಡಿ ಏನೆಲ್ಲ ತೊಂದರೆ ಇದೆ ಅನ್ನೋದನ್ನ ನಮಗೆ ತೋರಿಸುತ್ತೆ. ಹಾಗೆ ಇದರಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ. ಅವರು ನಮ್ಮ ಸ್ಕಿನ್ನ ಚೆಕ್ ಮಾಡಿ ನಮಗೆ ಬೇಕಾದಂತಹ ಪ್ರಾಡಕ್ಟ್ಸ್ನ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ. ನೀವು ಒಂದು ಕ್ಷಣ ಯೋಚನೆ ಮಾಡಿ, ನಾವು ಈಚೆ ಕಡೆ ಹೋಗಿ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು ಅಂದರೆ ಎಷ್ಟೊಂದು ಸಮಯ ಹಿಡಿಯುತ್ತೆ ಅಂತ ಹೇಳಿ. ಬಟ್ ಇಲ್ಲಂತೂ ಅಷ್ಟು ಸಮಯ ತಗೊಳ್ಳೋದೇ ಇಲ್ಲ, ಬೇಗನೆ ಕೆಲಸ ಆಗೋಗ್ಬಿಡುತ್ತೆ. ಇನ್ನು ಕ್ಯೂರ್ ಆ್ಯಪಲ್ಲಿ ಯಾವ ಲ್ಯಾಂಗ್ವೇಜ್ ಅವೈಲೇಬಲ್ ಇದೆ ಅಂತ ನೀವು ಕೇಳ್ಬೋದು. ಇದರಲ್ಲಿ ಏನಂತ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳ್ ಈ ಥರ ಯಾವ ಲ್ಯಾಂಗ್ವೇಜ್ ಆದರೂ ಕೂಡ ತೊಂದರೆ ಇಲ್ಲ, ಆರಾಮಾಗಿ ನಾವು ಚಾಟ್ ಮಾಡ್ಬೋದು. ಹಾಗಾಗಿ ಇದೊಂಥರ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಇನ್ನು ಈ ಪ್ರಾಡಕ್ಟ್ಸ್ಗಳಿಗೆ ನಮ್ಮ ಹತ್ರ ತಗೊಳ್ಳುವಂತಹ ಚಾರ್ಜಸ್ ಎಷ್ಟು ಅಂತ ಕೇಳಿದ್ರೆ ಬರೀ 2200 ರೂಪಾಯಿ ಅಷ್ಟೇ. ನೀವು ಯೋಚನೆ ಮಾಡಿ, 2200 ರೂಪಾಯಿಗೆ ಪ್ರಾಡಕ್ಟ್ ಸಿಗುತ್ತೆ, ಡರ್ಮಟಾಲಜಿಸ್ಟ್ ಕನ್ಸಲ್ಟೇಷನ್ ಆಗುತ್ತೆ, ಹಾಗೆ ಡೆಲಿವರಿ ಚಾರ್ಜ್ ಕೂಡ ಇದರಲ್ಲೇನೆ ಸೇರ್ಕೊಂಡು ಬಿಡುತ್ತೆ. ಇನ್ನು ನನಗೆ ನೋಡಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಇದೇ ಪ್ರಾಡಕ್ಟ್ನ ನಿಮಗೆ ಕಳಿಸ್ತಾರೆ ಅಂತ ಅಲ್ಲ, ನಿಮ್ಮ ಸ್ಕಿನ್ಗೆ ಯಾವುದು ಸರಿ ಹೊಂದುತ್ತೆ ನೋಡಿ ಆ ಪ್ರಾಡಕ್ಟ್ನ ನಿಮಗೆ ಕಳಿಸ್ಕೊಡ್ತಾರೆ. ಇನ್ನು ಇದನ್ನು ಬಳಸೋದು ಕೂಡ ತುಂಬಾ ಸುಲಭ. ಏನಿಲ್ಲ, ಬೆಳಗ್ಗೆ ಮತ್ತು ರಾತ್ರಿ ಒಂದು 2 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ಈ ಆ್ಯಪಲ್ಲಿ ಫಾಲೋ ಅಪ್ ಕೂಡ ಇರುತ್ತೆ. ಇನ್ನು ಈ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಬರೀ 3 ವಾರದಲ್ಲೇ ಬೆಸ್ಟ್ ರಿಸಲ್ಟ್ ಕೂಡ ಸಿಕ್ಕಿದೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಇನ್ನು ನೀವು ಕೂಡ ಏನಾದರೂ ಕ್ಯೂರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹಾಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಚೆಕ್ ಮಾಡಿ ನೋಡಿ ಆಯಿತಾ. ಏನು ಗೊತ್ತಾ, ಜಾಣು ಹುಟ್ಟಿದಾಗ ಇವರು ಕೆಲವೊಂದಿಷ್ಟು ಥಿಂಗ್ಸ್ನೆಲ್ಲ ತೊಗೊಂಡು ಬಂದಿದ್ರು. ಅಂದರೆ ಈ ಬೇಬಿ ಕ್ಯಾರಿನೆಟ್ ಇರ್ಬೋದು, ಈ ಬೆಡ್ಡು, ಈ ಥರದ್ದೆಲ್ಲ ತೊಗೊಂಡು ಬಂದಿದ್ರ. ಇದನ್ನೆಲ್ಲ ಇವತ್ತು ತೆಗೆದಿಡೋಣ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಇಷ್ಟು ದಿನ ಇದು ಯೂಸ್ ಆಗ್ತಾ ಇತ್ತು, ಬಳಸ್ತಾ ಇದ್ದು. ಅಂದರೆ ಜಾಣುಗೆ ಒಂದು 3 ತಿಂಗಳಾಗೋವರೆಗೂ ಬಳಸಿದ್ವಲ್ವ ಅಪ್ಪು, ಒಂದು 3 ಮಂತ್ಸ್ ಆಗೋವರೆಗೂ ಬಳಸ್ತು ಅಷ್ಟೇ. ಅದಾದಮೇಲೆ ಬಳಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಇವಾಗ ಜಾಣು ದೊಡ್ಡವರಾಗಿದ್ದಾರಲ್ಲ, ಇದ್ರ ಅವಶ್ಯಕತೆ ಏನಿಲ್ಲ. ಆದರೆ ಇದೊಂಥರ ನಮಗೆ ಮೆಮೊರಬಲ್ ಆಗಿರುತ್ತೆ. ಈಗ ನ್ಯೂ ಬರ್ನ್ ಬೇಬಿದು ಏನೇ ಒಂದು ಥಿಂಗ್ಸ್ ಇರ್ಬೋದು, ಬಟ್ಟೆ ಇರ್ಬೋದು, ಆಮೇಲೆ ಟಾಯ್ಸ್ ಇರ್ಬೋದು, ಇದೆಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಎತ್ತಿಡಬೇಕು, ಆ ಮೆಮೊರಿನೆಲ್ಲ ನಾವು ಸೇವ್ ಮಾಡಿ ಇಡಬೇಕು. ಈಗ ನಾವು ಚಿಕ್ಕವರಿರುವಾಗಲೂ ಅಷ್ಟೇ, ನಮ್ಮದು ಬಟ್ಟೆ ಇರ್ಬೋದು, ಆಮೇಲೆ ನಾವು ಫಸ್ಟು ಆಟ ಆಡಿ ಟಾಯ್ಸ್ ಇರ್ಬೋದು, ಇದನ್ನೆಲ್ಲನೂ ಕೂಡ ನಮ್ಮಮ್ಮನೇ ಎತ್ತಿಟ್ಟಿದ್ದಾರೆ. ಇವಾಗ ಅದನ್ನ ನೋಡಿದ್ರೆ ನಮಗೇನೋ ಒಂಥರ ಖುಷಿ ಆಗುತ್ತೆ. ಹಂಗೆ ಜಾಣು ದೊಡ್ಡವರಾದ್ಮೇಲೆ ನೋಡಿ ಖುಷಿ ಪಡಬೇಕಲ್ವಾ. ಹಾಗಾಗಿ ನಾನು ಕೂಡ ಜಾಣುದೆಲ್ಲನೂ ಕೂಡ ನೀಟಾಗಿ ಸೇಫ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಈ ಬೆಡ್ ಇರ್ಬೋದು, ಹಾಗೆ ಈ ಟಾಯಿ, ಇದೇನಂತ ಅಂದರೆ ಜಾಣು ಜಾಸ್ತಿ ಆಡ್ತಾ ಇದ್ದಿದ್ದು ಇದರಲ್ಲೇನೆ. ಇದು ತುಂಬಾ ಚೆನ್ನಾಗಿದೆ. ಆದರೆ ಇವಾಗ ಇದನ್ನು ಅಷ್ಟೊಂದು ಇಷ್ಟಪಡ್ತಾ ಇಲ್ಲ, ಯಾಕಂದರೆ ನಾವು ಕೂಡ ಕೊಡ್ತಿಲ್ಲ. ಇದರಲ್ಲಿ ಕೆಲವೊಂದು ಸ್ಮಾಲ್ ಡಕ್ಕೆಲ್ಲ ಕೊಟ್ಟಿದ್ದಾರೆ, ಒಂದು 3 ಡಕ್ಕಿದೆ ಅಲ್ಲ. ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ, ಮತ್ತು ನೋಡ್ತಾರೆ. ಆಮೇಲೆ ಕೈ ಸಿಕ್ಕಿದ್ದೆಲ್ಲ ನೀರು ಬಾಯಲ್ಲಿ ಹಾಕೋತಾರಲ್ಲ, ಹಾಗಾಗಿ ನನಗೆ ಸ್ವಲ್ಪ ಭಯ, ಆ ಡಕ್ಕೆಲ್ಲಾದರೂ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ ಅಂತ. ಹಾಗಾಗಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇರಲಿ, ಇದೊಂದು ನೆನಪಿಗೆ ಅಂತ. ಇದ್ರ ಜೊತೆಗೆ ಇದೊಂದು ತಂದುಕೊಟ್ಟಿದ್ರು. ಇದರಲ್ಲಂತೂ ಸುಮಾರು ಸಮಯ ಆಡ್ಬಿಟ್ಟಿದ್ದಾರೆ ಜಾಣು, ಆದರೆ ಈಗ ಆಡೋಕ್ಕೆ ಇಷ್ಟಪಡಲ್ಲ ಇದರಲ್ಲಿ. ಹಾಗಾಗಿ ಇದನ್ನು ಕೂಡ ಹಂಗೆ ಎತ್ತಿಡ್ತಾ ಇದ್ದೀನಿ. ಈ ಬಾಕ್ಸ್ನ ಕೂಡ ನಾನು ಹಂಗೆ ಇಟ್ಕೊಂಡಿದ್ದೆ, ಯಾಕಂದರೆ ಮತ್ತೆ ಪ್ಯಾಕ್ ಮಾಡಿ ಎತ್ತಿಡೋಣ, ಧೂಳೆಲ್ಲ ಒಳಗಡೆ ಹೋಗೋಣ ಅಂತೇಳಿ. ಇವಾಗ ಇದೆಲ್ಲ ಯೂಸ್ ಆಗ್ತಾ ಇದೆ. ಇದ್ರದ್ದೊಂದು ಕವರ್ ನನಗೆ ಸಿಗಲಿಲ್ಲ. ಈ ಥರ ನಾವು ಕಾಟನ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಸ್ವಲ್ಪ ಕೂಡ ಧೂಳು ಹೋಗಲ್ಲ. ಅದರಡೆ ಇತ್ತು ಕಣಮ್ಮ ಕವರು, ಮಂಚದಡೆ ಇಲ್ವಾ? ಬಿಸಾಡ್ಬಿಟ್ಟೆ ನಾನು. ನೀನೇನು ಸೇಫ್ ಮಾಡಿ ಏನು ಎತ್ತಿಡ್ತಾ ಇಲ್ಲ, ಇನ್ನೊಂದು ಮಗುಗಾಗುತ್ತೆ ಅಂತ ಎತ್ತಿಡ್ಕತಾ ಇದೆಯಾ? ಇನ್ನೊಂದು ಮಗುಗ್ ಆಗಿರ್ಬೋದು, ಅಥವಾ ಇನ್ನೊಂದು ಮಗುಗ್ ಬಳಸಿದ್ರು ಕೂಡ ಅವಾಗ್ಲೂ ನಾನು ಎತ್ತಿಟ್ಟಿರ್ತೀನಿ. ನೀವಿಬ್ರು ಬಳಸಿದ್ರಿ ನೋಡಿ ಅಂತ ಹೇಳ್ಬಿಟ್ಟು ಮುಂದೆ ಇಡ್ಬೋದಲ್ಲ. ಪಾಪ ಚಿಕ್ಕ ಮಗುಗೆ ಏನಾರು ಹಿಂಗೆ ನಿಮ್ಮ ಅಣ್ಣಂಗೆ ಕೊಟ್ಟಿರೋದನ್ನೇ ನಿನಗೂ ಕೊಡ್ತಾ ಇರೋದು ಅಂತ ಗೊತ್ತಾದ್ರೆ ಏನು ಅನ್ಕೋತದ? ಅದು ಏನು ಅನ್ಕೊಳಲ್ಲ. ಎಲ್ಲರೂ ಸಾಮಾನ್ಯವಾಗಿ ಹಿಂಗೆ ಬಳಸ್ಕೊಂಡು ಬಂದಿರೋದು. ಇವಾಗ ನಾನು ಬಳಸಿದ್ದು ಆಟ ಆಡೋದು ಟಾಯ್ಸ್ ಇರ್ಬೋದು, ಅಥವಾ ಬಟ್ಟೆ ಇರ್ಬೋದು, ಕೆಲವೊಂದು ಚಿಕ್ಕ ಪಾಪುದು, ಅದನ್ನೆಲ್ಲ ನನ್ನ ತಮ್ಮನ್ಗಾಗಿ ಬೆಳೆಸಿರ್ತಾರೆ. ಇವ್ರ ಮನೇಲೂ ಅಷ್ಟೇ ಹಂಗೆ ಬೆಳೆಸಿರ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಮನೇಲೂ ಹಂಗೇನೇನೆ. ಇನ್ನು ನೋಡಿ, ಇದು ಹುಟ್ಟಿದ ಕೂಡಲೇ ಏನೋ ಇವ್ರು ತಗೊಂಡ್ ಬಂದಿದ್ರು. ಸ್ವಲ್ಪ ದಿನ ಆದ್ಮೇಲೆ ಅಲ್ವಾ ತೊಟ್ಲಿಗೆ ಹಾಕಿ ತಿರ್ಗಿಸೋದು, ತೊಟ್ಲಿಗೆ ಹಾಕಿ ತಿರುಗಿಸೋದು. ಅದ್ ನೋಡಿ ಜಾಣ ಖುಷಿ ಪಡೋರು. ಹಾಗಾಗಿ ಇದೊಂದು ಎತ್ತಿಡ್ತಾ ಇದ್ದೀನಿ.
ಇದೆಲ್ಲ ಯೂಸ್ ಆಗುತ್ತೆ. ಅಲ್ಲೆಲ್ಲೋ ಇಟ್ಬಿಟ್ಟಿದೆ, ಹಾಗಾಗಿ ತೊಗೊಂಡು ಬಂದೆ. ನೋಡಿ ನಾನು ಇಷ್ಟು ಎತ್ತಿಟ್ಟಿದ್ದೀನ. ಈ ಥರ ಸುಮಾರಷ್ಟು ಟಾಯ್ಸ್ ಎಲ್ಲ ಎತ್ತಿಕ್ತಾ ಇದ್ದೀನಿ ಬಿಡಿ. ನಾನು ಜಾಣಕ್ಕೆ ಬೇಕಾಗುವಂಥದ್ದು ಮಾತ್ರ ಕೊಡ್ತಾ ಇದ್ದೀನಿ. ಒಂದಿಷ್ಟು ತಂದು ಕೊಟ್ಬಿಟ್ಟಿದ್ದಾರೆ ಎಲ್ಲರೂ. ನಾನು ಎತ್ತಿಟ್ಟಂಗೆ ಇವ್ರು ದಿನ ಒಂದೊಂದು ತೊಗೊಂಡು ಬರ್ತಾರೆ. ಇವಾಗ ಇನ್ನೊಂದು ತೊಗೊಂಡು ಬಂದಿದ್ದಾರೆ. ಇಲ್ಲಿ ತೋರಿಸ್ತೀನಿ ಏನು ಅಂತ. ಮೊದಲು ಎತ್ತಿಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇನ್ನೊಂದು ಸೋಫಾ ತೊಗೊಂಡು ಬಂದಿದ್ದಾರೆ ಜಾಣುಗೆ ಅಂತ. ಎತ್ತಿಡ್ಬೇಡ, ಎಲ್ಲನೂ ಎತ್ತಿಡ್ಬೇಡ ಅಂತಾರೆ. ಇನ್ನೊಂದು ಈ ಥರ ಹೊಸ ತಂದರೆ ಎಲ್ಲಿ ಇಡ್ಲಿ, ಮನೇಲಿ ಜಾಗನೇ ಇಲ್ಲ, ಬರೀ ಟಾಯ್ಸ್ ಆಗೋಗಿದೆ. ಈಗ ಕುತ್ಕೊಳಕ್ಕೆ ಸ್ಟಾರ್ಟ್ ಮಾಡೋರಲ್ಲ, ಮತ್ತೆ ಬ್ಯಾಲೆನ್ಸ್ ಆಗೋದು ಬೇಡವಾ? ಕುತ್ಕೊಂಡು ಸುಮ್ಮನೆ ಹಂಗೆ ಖಾಲಿ ಕುಂಡ್ರಸು ನೋಡೋಣ. ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ. ಎಲ್ಲ ಬನ್ನಿ ಮಗನೆ ಕುತ್ಕೊಳ್ಳಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಕುತ್ಕೋ. ಸಪೋರ್ಟ್ ಇಲ್ದ ಕುತ್ಕೊಂತಾರೆ, ಮತ್ತೆ ಆ ಕಡೆ ಈ ಕಡೆ ಬಿದ್ದೋಗ್ಬಿಟ್ರೆ ಅಂತ ಭಯ. ಒಂದು 15ರಿಂದ 20 ಸೆಕೆಂಡ್ ಕೂರ್ತಾರೆ. ನೋಡಂಗೆ ಹಂಗೆ ಪಲ್ಟಿ ಹೊಡಿತಾರೆ ಅಂತ ತಂದಿರೋದು. ನೋಡಿ, ಓನಾ ಯಾಕೆ ಬಿದ್ದೋಯ್ತಾ ಇದ್ದೀರಾ? ಇನ್ಕೆ ಮುಂದ್ಕೆ ಕುತ್ಕೊಳ್ಳಿ ಗಟ್ಟಿಗೆ. ಹಂಗೆ ಮಗುಗೆ 5 ತಿಂಗಳು ತುಂಬಿದ್ಮೇಲೆ ಈ ತರ ಕೂರಿಸಿ ರೂಢಿ ಮಾಡ್ಬೇಕಂತೆ. ಸ್ವಲ್ಪ ಸಪೋರ್ಟ್ ಏನಾದ್ರು ಕೊಟ್ಟು, ಈಗ ಪಿಲ್ಲೋ ಇರ್ಬೋದು ಅಥವಾ ಬೆಡ್ಶೀಟ್ ಇರ್ಬೋದು, ಈ ತರ ಸುತ್ಬಿಟ್ಟು ಕೂರಿಸಿ ಅಭ್ಯಾಸ ಮಾಡಿಸ್ಬೇಕಂತೆ. ಅದಕ್ಕೆ ಇವರು ಸೋಫಾನೇ ತಂದ್ಬಿಟ್ಟಿದ್ದಾರೆ. ಅಷ್ಟೊಂದು ಕಷ್ಟ ಏನ್ ಮಾಡಕ್ಕೆ, ಸೋಫಾದಲ್ಲೇ ಕೂರಿಸ್ರಿ ಅಂತ. ಅಂದ್ರೆ ಸುತ್ತ ಬೆಡ್ ಇಕ್ಬೇಕು. ಬೆಡ್ ಇಲ್ಲ, ರಗ್ ಏನಾರು ಇಟ್ಬಿಟ್ಟು ಹಿಂಗ್ ಕೆಳಗೆ ತಲೆ ಬಿದ್ರೂ ಏಟಾಗ್ದಿರೋ. ಇದಂದ್ರೆ ಬೀಳೋದೇ ಇಲ್ಲ, ಕಚ್ಕೊಂಡ್ ಕುತ್ಕೊಂಡ್ಬಿಡ್ತದೆ. ಬೇಡ ಡ್ಯಾನ್ಸ್ ಎಲ್ಲ ಈಗಲೇ ಬೇಡ, ಇನ್ನ ಬೆಳಿಬೇಕು. ಇದ್ರಲ್ಲಿ ಕೂರ್ತೀರಾ? ಕುಡಿ ಬನ್ನಿ, ಕೂರಿಸ್ತೀನಿ ರೀ. ಹಿಂಗ ಕಾಲ ಹಾಕೋದ್ರೊಳಗಡೆ ಕಾಲ ಹಾಕೊಳಕ್ಕೆ ಇದೆಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ಈಗೆಲ್ಲ ಯೂಸ್ ಆಗತ್ತೆ. ಸ್ವಲ್ಪ ಜಾಣ ದೊಡ್ಡರಾದ್ಮೇಲೆ ಇದನ್ನ ತೆಗ್ದಿಡ್ಬೇಕು. ಮತ್ತೆ ಇನ್ನೊಂದು ಬರುತ್ತೆ, ಅದೇ ನನಗೆ ತಲೆನೋವು ನಮ್ಮ ಮನೇಲಿ. ಅಲ್ಲ ಮತ್ತೆ ಅದೇ ತಲೆನೋವು. ಚೆನ್ನಾಗೈತಾ? ತುಂಬಾ ಇಷ್ಟ ಆಗ್ಬಿಟ್ಟಿದೆ ಇದು. ಹಿಂಗ ಇಟ್ಕೊಳ್ತಾರೆ ಇದನ್ನ, ಇಟ್ಕೊಂಡು ಹಿಂಗೆ ಅಲ್ಲಾಡಿಸ್ತಾರೆ. ಜಾಣ ತೋರಿಸಿ ಹೆಂಗ್ ಅಲ್ಲಾಡಿಸ್ತೀರಂತ. ಏನು ಬೆಳಿಗ್ಗೆ ಬರಬೇಡ, ಈಗ ಕರಿ ಆಟಾಡಕ್ಕೆ. ಚೆನ್ನಾಗೈತಾ? ಚೆನ್ನಾಗೈತಾ? ಚೆನ್ನಾಗಿಲ್ವಾ? ಆಮೇಲೆ ಇದೇನ್ ಗೊತ್ತಾ, ಇದ್ರಲ್ಲಿ ಕೂರಿಸಿದಾಗ ನಾವ್ ಯಾರಾದ್ರೂ ಪಕ್ಕದಲ್ಲಿ ಇರ್ಬೇಕು. ತುಂಬಾ ಈ ತರ ಕುಂದಾಡ್ತಾರ ನೋಡಿ, ಯಾವಾಗ ಇದು ಉಲ್ಟಾ ಆಗ್ಬಿಡುತ್ತೆ. ಈಗ ಹಂಗೆ ಪಲ್ಟಿ ಹೊಡಿತದ ನೋಡು. ಅಲ್ಲೇನಾರು ಸುತ್ತ ಸಪೋರ್ಟ್ ದಿಂಬಿ ಏನಾರು ಇಟ್ಬಿಟ್ರೆ ಬಿದ್ರು ಏನು ಇದಾಗಲ್ಲ. ಚೆನ್ನಾಗಿದೆ ಒಂಥರ. ಅಯ್ಯೋ, ಮಕ್ಳಿಗೆ ಎಂತೆಂತದ್ ಬಂದಿದೆ ಗೊತ್ತಾ, ಒಂದಕ್ಕಿಂತ ಒಂದೊಂದ್ ಚೆನ್ನಾಗಿರುತ್ತೆ. ತಗೊಂಡಾಗೂ ಕೂಡ ಏನ್ ಅನ್ಸಲ್ಲ, ತಗೊಂಬೇಡಣ ಅನ್ಸುತ್ತೆ. ಎಲ್ಲ ತೆಗ್ದಿಡ್ಬೇಕಲ್ಲ, ಎಲ್ಲಿ ಇಡಕ್ ಜಾಗ ಇರಲ್ಲ. ಅದೇ ಹಿಂಸೆ, ಅವಾಗ ಹಿಂಸೆ. ಇನ್ನ ಜಾಣ ಸ್ವಲ್ಪ ಹೊತ್ತು ಆಡಿಸ್ಬೇಕು, ಆಮೇಲೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿ. ಇನ್ನಿವತ್ತು ಬೆಳಗ್ಗೆ ಎದ್ದು ಕೂಡಲೇ ಸ್ವಲ್ಪ ಮಿರರ್ ಯೂನಿಟ್ ಕ್ಲೀನ್ ಮಾಡಬೇಕು ಅಂತೇಳಿ ನಾನು ಆ ಕೆಲಸ ಮಾಡ್ಕೊತಾ ಇದ್ನ. ಆವಾಗ ಅಪ್ಪನೂ ಕೂಡ ಬಂದು ಎಲ್ಪ್ ಮಾಡಿಕೊಟ್ರು. ಎಲ್ಪ್ ಮಾಡೋದಾದ್ಮೇಲೆ ಹೇಳ್ತಿದ್ರು, ನಾನು ಇಷ್ಟೆಲ್ಲ ಎಲ್ಪ್ ಮಾಡಿಕೊಟ್ಟಿದ್ದೀನಿ, ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡು ನೀನು ಅಂತೇಳಿ. ಸರಿ ಅಂದ್ಬಿಟ್ಟು ನಾನು ಪೂರ್ತಿಯಾಗಿ ಜೋಡಿಸೋವರೆಗೂ ಇದ್ದರೆ ಅಪ್ಪು ಮಟನಲ್ಲಿ ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅವರು ಅಲ್ಲಿವರೆಗೂ ಇದ್ದು ಆಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟ್ರು. ಇವತ್ತು ಭಾನುವಾರ ಅಲ್ಲ, ಹಾಗಾಗಿ ಒಂಚೂರು ತಡವಾಗೇ ಹೊರಟ್ರು. ಇವಾಗ ಹೆಂಗೆ ಹೇಳ್ಬಿಟ್ಟಿದ್ನಲ್ವ ಮಟನ್ ತರಲಿಕ್ಕೆ ಅಂತೇಳಿ ಸಂತುಗೆ ಹೇಳಿದ್ದೆ. ಸಂತು ಮಟನ್ ತಂದುಕೊಟ್ಟು ಹೋದ್ಮೇಲೆ ಇವಾಗ ಸ್ವಲ್ಪ ಕುಷ್ಕ ಹಾಗೆ ಮಟನ್ ಗ್ರೇವಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಮೊದಲು ಕುಷ್ಕ ಯಾವ ಥರ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತೀನಿ ನೋಡಿ. ಇದನ್ನು ಬೇಗ ಮಾಡ್ಕೊಂಬಿಡ್ಬೋದು. ಈ ಮಟನ್ ಗ್ರೇವಿ ಮಾಡ್ದಂಗೆ ಮಾತ್ರ ಅಲ್ಲ, ವೆಜ್ ಕರೀಸ್ ಯಾವಾಗಾದರೂ ಮಾಡ್ತೀವಲ್ಲ ಅದರೊಟ್ಟಿಗೂ ಕೂಡ ಈ ಕುಷ್ಕ ಚೆನ್ನಾಗಿ ಹೊಂದ್ಕೊಳುತ್ತೆ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಪಲಾವ್ ಸ್ಪೈಸಸ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ಚಕ್ಕೆ, ಲವಂಗ, ಮರಾಠ ಮೊಗ್ಗು ಹಾಗೆ ಕಸೂರಿ ಮೇಥಿ, ಏಲಕ್ಕಿ ಇದೇನೆಣ್ಣೆ. ಅದಾದಮೇಲೆ ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ, 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. 1 ಸ್ಪೂನ್ ಹಾಕ್ಕೊಂಡ್ಬಿಟ್ಟು
ಹಾಕ್ಬಿಟ್ಟು ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಇನ್ನು ಬೇಕು ಅನ್ನೋಂಗಿದ್ರೆ ಗೋಡಂಬಿನ ಸೇರಿಸ್ಕೊಳ್ಬೋದು, ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಪ್ಲೈನ್ ಆಗಿರುತ್ತಲ್ವ ರೈಸು, ಹಾಗಾಗಿ ಗೋಡಂಬಿ ಮಧ್ಯದಲ್ಲಿ ಸಿಕ್ತಿದ್ರೆ ತಿನ್ಲಿಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಪುಟ್ಟ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಬಿಟ್ಟು ಅದಾದಮೇಲೆ ಒಂದು 3/4 ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಮನೇಲೇ ಮಾಡಿರೋ ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ. ಬಿರಿಯಾನಿ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 2 ಟೊಮೊಟೊನ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಕೊನೆಯಲ್ಲಿ ಹಾಕ್ಕೋಬೇಕು. ಟೊಮೊಟೊ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೆ ಟೊಮೊಟೊ ಜಾಸ್ತಿ ಹಾಕಿದ್ರೆ ಅದು ಹೆಂಗಾಗುತ್ತೆ ಗೊತ್ತಾ, ಒಂಥರ ಟೊಮೊಟೊ ಬಾತ್ ಫ್ಲೇವರ್ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇವತ್ತು 4 ಜನಕ್ಕೆ ಮಾಡ್ತಿರೋದು, ಹಾಗಾಗಿ ಒಂದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಬ್ರಿಗೆ ಇಬ್ಬರಿಗೆ ಮಾಡಿಕೊಂಡ್ರೆ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ನಾನು 3.25 ಲೋಟ ಅಕ್ಕಿ ಇಟ್ಟಿದ್ದೆ ಆಯಿತಾ, ಹಾಗಾಗಿ 7 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ನಾನು ಲೋಟದಲ್ಲಿ ತೋರಿಸ್ತೀನಿ ಅಂದರೆ ಈಗ ಹೊಸ್ದಾಗಿ ಯಾರಾದರೂ ಅಡುಗೆ ಮಾಡ್ತಿರೋರಿಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಹೇಳಿ ಅಷ್ಟೇ. ಇನ್ನು ನೆನೆಸಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3/4 ಭಾಗ ಚೆನ್ನಾಗಿ ಬೇಯಬೇಕು, ಅದು ಗೊತ್ತಾಗುತ್ತೆ ನಮಗೆ. ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ, ಅಕ್ಕಿ ಕಾಣಿಸ್ತಾ ಇರುತ್ತೆ, ಅಂದರೆ ಅನ್ನ ಕಾಣಿಸ್ತಾ ಇರುತ್ತೆ. ಆವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಮಾಡಿ ಒಂದು 3-4 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಆಯಿತು. ಇದು ರೆಡಿನೇ ಆಗೋಗ್ಬಿಡುತ್ತೆ. ಬೇಕು ಅನ್ನೋಂಗಿದ್ರೆ ದಮ್ ಕೂಡ ಕಟ್ಕೊಳ್ಬೋದು. ವೈಟ್ ಕುಷ್ಕ ರೆಡಿಯಾಗಿದೆ, ಇಲ್ಲಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಊಟಕ್ಕೆ ಬಂದ್ಬಿಟ್ರಿ ಇವತ್ತು ನಾನು ಅಡುಗೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ನೋಡಿ ಉದ್ರುದ್ರಾಗಿ ಆಗಿದೆಯಪ್ಪು. ಆದರೂ ಸ್ವಲ್ಪ ನೀರು ಜಾಸ್ತಿ ಆಗಿದೆ, ಅಕ್ಕಿ ದಪ್ಪ ಆಗೈತೆ ನೋಡಿ. ಹಾ ಇದು ಬೇರೆ ಜೀರಾ ರೈಸಾ? ನಾರ್ಮಲ್ ರೈಸು. ಏನ್ ಗೊತ್ತಾ, ಇವ್ರು ಮೊನ್ನೆ ಮಾಡಿದಾಗ ಅದು ಮೆತ್ತಿಗೆ ಇದ್ರು ಹೆಂಗೆ ಇದ್ರು ನಾವು ತಿಂದ್ವಿ, ಅಂದ್ರೆ ಚೆನ್ನಾಗೇ ಇತ್ತು, ಉಡುಡಿಯಾಗೇ ಇತ್ತು. ಇವತ್ ನೋಡಿ ಎಷ್ಟು ಉದ್ರುದ್ರಾಗಿದೆ, ಆದ್ರೂ ಸ್ವಲ್ಪ ಇವ್ರಿಗೆ ಕೊಂಕು ಮಾತಾಡ್ತಾರೆ. ನೋಡ್ಬೇಕು, ತಿಂದ್ಮೇಲೆ ಗೊತ್ತಾಗಲ್ಲ, ತಿನ್ನೋರ್ಗೂ ಗೊತ್ತಾಗಲ್ಲ. ಅಲ್ಲ, ನಾನು ಉದ್ರುದ್ರಾಗಿದೆಯಾ ಅಪ್ಪು ಅಂತ ಕೇಳ್ದೆ. ಅದೇ ಸ್ವಲ್ಪ ದಪ್ಪ ಆಯ್ತಲ್ಲ, ನೀರು ಜಾಸ್ತಿ ಹಾಕಿದ್ಯಾ ಅಂದೆ. ಅಕ್ಕಿ ತರನೇ ಇಟ್ಕೊಡ್ಬೇಕು ಇವರಿಗೆ ಕಳ್ರು. ಇನ್ನು ಇದು ರೆಡಿ ಆಗಿದೆ, ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಎಲ್ರಿಗೂ ಬೇಕು ಅಂತ. ಇನ್ನು ಈ ಕಡೆ ಬಂದು ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅದು ಬೇಯಬೇಕು ನೋಡಿ. ಇನ್ನೊಂಚೂರು ಕೆಲಸ ಇದೆ ಇದರಲ್ಲಿ. ಫ್ರೆಶ್ ಕ್ರೀಮ್ ಹಾಕಿದ್ರೆ ಇದು ರೆಡಿ ಆಗುತ್ತೆ. ಫ್ರೆಶ್ ಕ್ರೀಮ್ ಅಂದರೆ ಏನಿಲ್ಲ, ಮಾಮೂಲಿಯಾಗಿ ಹಾಲಿನ ಕೆನೆ ಹಾಗೆ ಗೋಡಂಬಿನ ಗ್ರೈಂಡ್ ಮಾಡಿಕೊಂಡ್ರೆ ಫ್ರೆಶ್ ಕ್ರೀಮ್ ರೆಡಿಯಾಗಿ ಆಗೋಗ್ಬಿಡುತ್ತೆ. ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಬೇಕು. ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಸುಮ್ಮನಿದ್ದೀನಿ. ಇನ್ನು ಇದನ್ನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ, ಅಂದರೆ ಬ್ಲಾಗಲ್ಲಿ ಶೂಟ್ ಮಾಡ್ಕೊಳ್ಳಿಲ್ಲ, ಸಪ್ರೇಟಾಗಿ ರೀಲ್ಸ್ ಥರ ಶೂಟ್ ಮಾಡ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡ್ತೀನಿ, ಅಪ್ಲೋಡ್ ಮಾಡಿದಾಗ ಹೇಳ್ತೀನಿ, ಅವಾಗ ಒಮ್ಮೆ ಚೆಕ್ ಮಾಡಿ ನೋಡಿ. ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ಮಾಡಿರೋ ಅಂಥದ್ದು. ಇದ್ರ ಜೊತೆಗೆ ವೈಟ್ ಕುಷ್ಕ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮಟನ್ ಲಾಸ್ಟ್ ಟೈಮ್ ನಾನು ತಿನ್ಬೇಕಂತೇಳಿ ತರಿಸ್ಕೊಂಡಿದ್ದಲ್ಲ, ಅವಾಗ ತಂದಿದ್ದು, ಇನ್ನು ತಂದಿರಲಿಲ್ಲ. ಹಾಗಾಗಿ ಇವತ್ತು ತರಿಸ್ಕೊಂಡು ಎರಡೂ ಕೂಡ ಮಾಡಿದ್ದೀನಿ. ಇದಾಗ್ಬಿಡ್ಲಿ, ಇದಾದಮೇಲೆ ಎಲ್ರಿಗೂ ಊಟ ಕೊಡಬೇಕು. ಇವತ್ತು ಅಪ್ಪು ಸ್ವಲ್ಪ ಬೇಗ ಬಂದುಬಿಟ್ರು, ನಾನು ಬೇರೆ ಅಡುಗೆ ಮುಗಿಸಿರ್ಲಿಲ್ಲ. ಇವ್ರು ಬಂದರೆ ನಂಗೆ ಟೆನ್ಷನ್ ಆಗ್ತಿರುತ್ತೆ, ಅಯ್ಯೋ ಅಶ್ವಾಯ್ತೇನೋ ಫಸ್ಟ್ ಬೇಗ ಮಾಡಿಬಿಡೋಣ ಅಂತ. ವಿಡಿಯೋ ಶೂಟ್ ಮಾಡ್ಕೊಂಡು ಮಾಡುವಾಗ ಸ್ವಲ್ಪ ಲೇಟೇ ಆಗೋಗ್ಬಿಡುತ್ತೆ. ಅದರಲ್ಲೂ ಇವಾಗ ಜಾಣು ಇರ್ತಾರಲ್ವ, ಜಾಣು ಕರೆದಾಗ ಅಲ್ಲೂ ಹೋಗ್ಬೇಕು, ಹಂಗಾಗಿ ಒಂಚೂರು ತಡ ಆಯಿತು. ಟೈಮ್ ಎಷ್ಟಾಗಿದೆ ಅಪ್ಪು? 1:45 ಆಗೈತಿ. ಇನ್ನೇನೊಂದು 1/4 ಗಂಟೆ ಇದಾಗೋಗ್ಬಿಡುತ್ತೆ. ನಾನು ಎಳೆ ಮಟನ್ ಅಂತ ಅಂದ್ಕೊಂಡೆ, ಆದರೆ ಇದು ಸ್ವಲ್ಪ ಬಲ್ಬಿಟ್ಟಿದೆ, ಹಂಗಾಗಿ ಒಂಚೂರು ಬೇಯಿಸ್ಲಿಕ್ಕೆ ತಡ ಆಯಿತು. ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಪೂರ್ತಿಯಾಗಿ ಆಗಲಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ನಾನು ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಬೇಕು ಅನ್ನೋಂಗಿದ್ರೆ ಕಡಿಮೆ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದು ಚಪಾತಿ ಮತ್ತು ರೊಟ್ಟಿ, ಈ ಥರ ವೈಟ್ ಕುಷ್ಕ ಇರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಇದ್ರ ಜೊತೆಗೆ ನಾವು ಮಾಮೂಲಿಯಾಗಿ ವೈಟ್ ರೈಸ್ ಮಾಡಿದ್ರೂ ಕೂಡ ಈ ಗ್ರೇವಿ ಒಟ್ಟಿಗೆನೇ ತಿನ್ಬೋದು, ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ನಪ್ಪುಗೆ ಬಡಿಸ್ಕೊಟ್ಬಿಟ್ಟು ಟೇಸ್ಟ್ ಹೇಳಪ್ಪು ಅಂತೇಳಿ ಕೇಳ್ತಾ ಇದ್ದೆ. ಹಾಗೆ ರೈಸ್ನ ಸ್ವಲ್ಪ ನಾನು ಕಡಿಮೆ ಹಾಕಿದ್ನಲ್ಲ, ಅದಕ್ಕೆ ಅವರು ರೇಗಿಸ್ತಾ ಇದ್ರು. ಟೇಸ್ಟ್ಗೆ ನೋಡಿ, ಮಟನ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನ, ಕಮ್ಮಿ ಮಾಡಿದೆ. 2 ತುತ್ತು
ಬೇಕಂದ್ರೆ ಹಾಕೊಡ್ತೀನಿ. ಈಗ ಟೇಸ್ಟ್ ಹೇಳ್ಬೇಕು. ನನ್ಗದು ಘಮ ಘಮ ಅಂತದೆಲ್ಲ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇರ್ಬೋದು. ಹೌದಾ? ನಾನು ಆಗಲೇ ಕುಷ್ಕ ಸ್ವಲ್ಪ ಟೇಸ್ಟ್ ಮಾಡಿದೆ, ಸ್ವಲ್ಪ ನಂಗೆ ಉಪ್ಪು ಕಮ್ಮಿ ಅನ್ನಿಸ್ತು. ಕುಷ್ಕ ಚೆನ್ನಾಗೈತೆ. ಮಟನ್ ತಿನ್ನೋಣ ಅಂತ. ಏನು ಗೊತ್ತಾ, ಹಿಂಗೆ ಅಡುಗೆ ಮಾಡ್ಬಿಟ್ಟು ಬಡಿಸ್ಬಿಟ್ಟು ರುಚಿ ಹೇಳ್ತಾರಲ್ಲ, ಅದೊಂಥರ ಕ್ಯೂರಿಯಾಸಿಟಿ ನಮಗೆ. ಕಾಯ್ಕೊಂಡಿದ್ಯಾ ಅದಕ್ಕೆ? ಟೇಸ್ಟ್ ಕೇಳೋವರೆಗೂ ಸಮಾಧಾನ ಆಗಲ್ಲ. ಗ್ರೇವಿ ಚೆನ್ನಾಗೈತೆ. ಮಟನ್ ಬೆಂದಿದ್ಯಾ? ಬೆಂದಿಲ್ಲ? ಮಟನ್ ನೋಡಿ ಎಷ್ಟು ಬೇಯಿಸಿದ್ದೀನಿ ಗೊತ್ತಾ ನಾನು. ಬೆಂದೈತೆ. ಮಟನ್ ಬಲ್ಸ್ಬಿಡೈತೆ ಅಷ್ಟೇ. ನಾನು ಕುಕ್ಕರ್ಗೆ ಹಾಕ್ಬಿಡ್ಬೇಕಿತ್ತು. ನಾನೇನು ಅನ್ಕೊಂಡೆ, ಇವ್ರು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಎಳೆ ಮಟನ್ ತೊಗೊಂಡು ಬರ್ತಾರೆ, ಅದೇ ಥರದ್ದು ಅಂತ ಅಂದ್ಕೊಂಡು ಇದು ಮಾಡಿಬಿಟ್ನ, ಓಪನ್ ಪಾತ್ರೆಗೆ ಹಾಕಿದ್ನ. ಅದು ಬೇಯಲಿಕ್ಕೆ ಎಷ್ಟೊತ್ತು ತೊಗೊಂತು. ಬೆಂದೈತೆ. ಟೇಸ್ಟ್ ಚೆನ್ನಾಗಿದೆಯಾ? ಒಂದು ಮಟನ್ ಯಾವುದೋ ಗಟ್ಟಿ ಐತೆ. ನಿಜ ಟೇಸ್ಟ್ ಸೂಪರ್ ಐತೆ. ಇದು ಸಕ್ಕದ ಬೆಂದೈತಿ ಈಗ. ಅಂದರೆ ಎಲ್ಲ ಒಂದು ಬೆಂದಿದೆ. ಇದು ಪೀಸು ಚರ್ಬಿ ಪೀಸ್, ಅದಕ್ಕೆ ಎಳೆಯೋಕ್ಕಾಗಿಲ್ಲ. ಅದು ನೋಡಿ ಎಷ್ಟು ನೀಟಾಗಿ ಬೆಂದೈತೆ. ಹಿಡಿಸ್ತಾ? ಇವಾಗ ನಾನು ಊಟ ಮಾಡಿಕೊಂಡು ಅಮ್ಮಂಗೆ ಊಟಕ್ಕೆ ಕೊಡಬೇಕು. ನಮ್ಮ ಮನೇಲಿ ನಮ್ಮಮ್ಮ ಹೆಂಗಂದ್ರೆ ನಾವಿಬ್ಬರು ಊಟ ಮಾಡೋರ್ಗು ಅವ್ರು ಮಾಡಲ್ಲ. ನೀವು ಮಾಡಿಬಿಡಿ, ನಾನು ಜಾಡ ನೋಡ್ಕೊತೀನಿ, ಆಮೇಲೆ ಮಾಡ್ತೀನಿ ಅಂತ. ಏನಂದ್ರೆ ಈಗ ನಾ ಸ್ವಲ್ಪ ಬೇಗ ಊಟ ಮಾಡ್ಕೊಳ್ತೀವಿ. ನಮ್ಮಮ್ಮ ಸ್ವಲ್ಪ ನಿಧಾನ, ಒಂದು ಅರ್ಧ ಗಂಟೆ ಅವ್ರು ನಿಧಾನಕ್ಕೆ ಊಟ ಮಾಡೋದು. ನಮಗೆ ಲೇಟ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಊಟ ಆದ್ಮೇಲೆನೇ ಅವ್ರು ಮಾಡೋದು. ಅದಲ್ಲದೆ ಜಾಡ ನೋಡ್ಕೊಳ್ಬೇಕಿರುತ್ತಲ್ಲ, ಹಾಗಾಗಿ ಇನ್ನು ನಾನು ಊಟ ಮಾಡಿಕೊಂಡು ಅಮ್ಮಗೂ ಕೂಡ ಊಟ ಬಡಿಸ್ಬಿಡ್ತೀನಿ. ಅಮ್ಮನ ಕೇಳಬೇಕು ಟೇಸ್ಟ್ ಹೆಂಗಿದೆ ಅಂತ. ಅವ್ರಿಗೆ ಅಲ್ವಾ ಮಟನ್ ಎಲ್ಲ ಸ್ವಲ್ಪ ಜಾಸ್ತಿ ಇಷ್ಟ ಆಗೋದು. ಇನ್ನು ಜಾಣು ಕೂಡ ನಾವು ಊಟ ಮಾಡೋ ಸಮಯಕ್ಕೇನೆ ಮಲ್ಕೊಂಬಿಟ್ರಿ ಇವತ್ತು. ಹಾಗಾಗಿ ಅಮ್ಮಂಗೆ ಊಟ ಹಾಕೊಂಡು ಬಂದುಬಿಡ್ತೀನಿ ಅಮ್ಮ ಅಂತ ಹೇಳದ್ನ. ಅವರು ಸಂತು ಬರಲಿ ಒಟ್ಟಿಗೆ ಮಾಡೋಣ ಎಲ್ರೂ ಅಂದರು. ಅಷ್ಟರಲ್ಲಿ ಸಂತು ಕೂಡ ಬಂದಿದ್ದಾಯಿತು. ಹಾಗಾಗಿ ಈಗ ಎಲ್ರಿಗೂ ಒಟ್ಟಿಗೆನೇ ಬಡಿಸ್ಕೊಡ್ತಾ ಇದ್ದೀನಿ. ಹೆಂಗೈತೆ ಟೇಸ್ಟ್ ಹೇಳು ಇವಾಗ? ತಿಂದೇ ಇಲ್ಲ. ತಿಂದಾಗ ಚೆನ್ನಾಗೈತೆ ಅಂತಾನೆ ಹೇಳ್ತಾನೆ. ನಿಜ ಹೇಳ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೇಕು. ಗ್ರೇವಿ ಮಿಕ್ಸ್ ಮಾಡ್ಕೊಂತೀನಿ. ಚೆನ್ನಾಗೈತೆ. ನಿಮ್ಮ ಬಾವಂಗೆ ಮಟನ್ಗಿಂತ ನನಗೇನೋ ಆ ಕುಷ್ಕನೇ ಜಾಸ್ತಿ ಇಷ್ಟ ಆಯಿತು ಅಂತ ಅನ್ಸುತ್ತೆ. 3 ಸಲ ಹಾಕ್ಸ್ಕೊಂಡೆ ಅಂತ. ಆದರೆ ಚೆನ್ನಾಗೈತೆ, ಎರಡೂ ಚೆನ್ನಾಗೈತೆ. ಮಟನ್ ಬರೀ ಮಟನ್ ಪೀಸ್ ತಿನ್ ನೋಡು, ಗ್ರೇವಿಲಿ ಎತ್ಕೊಂಡು. ಚೆನ್ನಾಗಿತ್ತು. ವಿಡಿಯೋ ನೋಡ್ಕೊಂಡು ಹೇಳೋ, ಸುಳ್ಳು ಹೇಳ್ಬೇಡ. ನಿಜ ಹೇಳ್ಬೇಕು. ಚೆನ್ನಾಗಿತ್ತು, ಸೂಪರ್ ಆಯ್ತು. ಮನ್ಸಲ್ಲಿ ಏನ್ ಅನ್ಕೊಂತಿರೋದು ಗೊತ್ತಾ ಇವಾಗ? ತಂದ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಕಂತಾನೆ. ಹಂಗಲ್ಲ, ಅದೇನಾ? ಹಂಗ ಅನ್ಕೊಂಡಿಲ್ಲ. ನಿಜನಾ? ಇನ್ನೊಂದ್ಸಲ ನನ್ಗೆ ಅನ್ಸೋದು ಹೆಂಗೆ ಅಂತಂದ್ರೆ, ಒಂದ್ ತಟ್ಟೆ ಮುಂದೆ ನನ್ನ ಕೂರಿಸ್ಬಿಟ್ಟು ಹೆಂಗೈತೆ ಹೆಂಗೈತೆ ಅಂತ ಹೇಳು ಅಂತ ಪ್ರಾಣ ತೆಗಿಯುತ್ತಲ್ಲ ನಮ್ಮ ಅಕ್ಕ ಅಂತ. ಅಲ್ಲಿ ತಲೆ ಅಲ್ಲಾಡ್ಸಿದ್ದು. ತಿನ್ನುವಾಗ ಡಿಸ್ಟರ್ಬ್ ಮಾಡಬಾರ್ದು ನಮಗೆ, ಅದೇನಾ? ಇಡ್ಸ್ತಾ ಚೆನ್ನಾಗಿದ್ಯಾ? ನಾ ಅಮ್ಮನ್ ಕೇಳಬೇಕು. ಬರ್ಲೇಬೇಡ ಅಂತವ್ರಿ ಇವರು. ನಿಜ ಚೆನ್ನಾಗಿದ್ಯಾ ಅಮ್ಮ? ನಮ್ಮಮ್ಮ ನಮ್ಮ ಜಾಣನ್ ಬಿಟ್ಟು ಬರಲ್ಲ ನೋಡಿ. ಪ್ಲೇಟ್ ಎಷ್ಟು? ಪ್ಲೇಟ್ಗೆ ಎಷ್ಟು ದುಡ್ಡು ಕೊಡ್ಬೋದು? 250. ಅಪ್ಪು ಮಟನ್ಗೆ ಬೆಲೆ ಇಲ್ವಾ? ಬರೀ 250? 350 ಅಷ್ಟೇ. ಎಷ್ಟು ಒಂದು ಬಿರಿಯಾನಿ ಹೊರಗಡೆ? ಮಟನ್ದು 350, ಹಾ, ಚಿಕನ್ 250. ಅಂದ್ರೆ ಕಡಿಮೆದು ಇರ್ತದೆ, ಒಂದೊಂದ್ ಕಡೆ ಒಂದೊಂದು ರೇಟು. ಪೀಸ್ ಮೇಲೆ ಹೋಯ್ತದೆ. ಒಂದೊಂದ್ ಕಡೆ ಚೆನ್ನಾಗಿರ್ತದೆ, 3 ಪೀಸ್ 4 ಪೀಸ್ ಹಾಕ್ತಾರೆ, 350. ಒಂದೊಂದ್ ಕಡೆ ಸುಮಾರಾಗಿರ್ತದೆ, ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಕೊಡ್ತಾರೆ, 250. ದೊಣ್ಣೆ ಬಿರಿಯಾನಿ ಎಲ್ಲ 250. ಮಾಮೂಲಿ ಇದು ಬೇರೆ ಬೇರೆ ಕಡೆ ಹೋದ್ರೆ 350, 400. ಓಕೆ, ಊಟ ಮಾಡಿ ಗೊತ್ತಿರ್ತದೆ ಕೇಳಿ. ಸಂತು ಇವಾಗ ಅಮ್ಮ ನಮ್ಮ ಮನೆಗೆ ಬಂದ್ಮೇಲೆ ಹೋಟ್ಲು ತಿಂದ್ಮೇಲೆ ತಟ್ಟೆ ಕೆಳಗೆ ಕಾಶಿಕ್ ಹೋಗ್ಬೇಕು ಅಣ್ಣ. ಹಳೆ ಸಂಪ್ರದಾಯ ಹೋಟ್ಲದು.
ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಹಾಗಾಗಿ ಹೊರಟಿದ್ದೀವಿ. ಏನಂದರೆ ಜಾಣನ್ ಇವಾಗ ಅಮ್ಮರೂರು ಕರ್ಕೊಂಡು ಹೋಗಬೇಕು, ತೊಟ್ಲು ಬದಲಾಯಿಸೋ ಶಾಸ್ತ್ರ ಮಾಡ್ತಾರಂತೆ. ನಮ್ಮ ಕಡೆ 5ರಿಂದ 6 ತಿಂಗಳು ಒಳಗಡೆ ಇದನ್ನು ಮಾಡಿಬಿಡ್ತಾರೆ. ಅದಕ್ಕೆ ಹೋಗಿ ಬಂದುಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗೆ ಅಮ್ಮಂಗೇನಂದರೆ ಅವ್ರ ಮೊಮ್ಮಗನ್ನ ಕೆಳಗಡೆ ಮಲಗಿಸ್ಬಾರ್ದಂತೆ ಅವ್ರ ಮನೆಯಲ್ಲಿ. ಊರಲ್ಲಿ ಇನ್ನೂ ನಾವು ಮಂಚ ಎಲ್ಲನೂ ಕೂಡ ಮಾಡಿಸಿಲ್ಲ. ಸಂತುಗೆ ಏನಂತ ಅಂದರೆ ಮನೆಗೆ ಫುಲ್ಲು ವುಡ್ ವರ್ಕ್ ಮಾಡಿಸ್ಬೇಕು ಅನ್ನೋದೊಂದು ಆಸೆ ಇತ್ತು. ಸ್ವಲ್ಪ ಲೇಟ್ ಆದರೂ ಕೂಡ ತೊಂದರೆ ಇಲ್ಲ, ನಿಧಾನಕ್ಕೆ ಮಾಡಿಸಿದ್ರೆ ಆಯಿತು, ಆದರೆ ಅದೇ ಥರ ಮಾಡಿಸೋಣ ಅಂತ. ಇವಾಗ ಜಾಣ ಬಂದಮೇಲೆ ಅಮ್ಮ ಮತ್ತು ಮಗನಿಬ್ಬರು ಮನಸ್ಸು ಕೂಡ ಚೇಂಜ್ ಆಗಿಬಿಟ್ಟಿದೆ. ಮಿಕ್ಕಿದ್ಕೆಲ್ಲ ಆಮೇಲೆ ಮಾಡಿಸ್ಕೊಳ್ಳೋಣ, ಸದ್ಯಕ್ಕೆ ಒಂದು ರೂಮ್ಗಾದರೂ ಸರಿ ಕಾಟೆಲ್ಲ ಹಾಕ್ಬಿಡೋಣ, ಪಾಪುನ ಕರ್ಕೊಂಡು ಬಂದು ನೆಲದ ಮೇಲೆ ಮಲಗಿಸೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಮಂಚ ನೋಡ್ಕೊಂಡು ಬರಬೇಕು ಅಂತೆಲ್ಲ ಹೇಳ್ತಾ ಇದ್ರ. ಸರಿ ಇಲ್ಲೇ ನೋಡೋಣ, ಬೆಂಗಳೂರಲ್ಲಿ ಇಲ್ಲೇನಾದರೂ ಕಡಿಮೆಗೆ ಸಿಕ್ಕಿದ್ರೆ ತಗೊಂಡು ಹೋಗೋಣ ಅಂತೇಳಿ ಮಾಮೂಲಿಯಾಗಿ ನಾವು ಗೋಡೌನ್ಗೆ ಹೋಗ್ತೀವಿ, ಅಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಅಂತೇಳಿ ಅಲ್ಲಿಗೆ ಬಂದಿದ್ದೀವಿ. ಇಲ್ಲೇನಂದರೆ ಸುಮಾರು ಸಲ ಬಂದಾಗಲೂ ಕೂಡ ತುಂಬಾ ಕಲೆಕ್ಷನ್ ಇರ್ತಿತ್ತು. ಈ ಮಂಚ ಮತ್ತು ಡೈನಿಂಗ್ ಟೇಬಲ್ ಇದೆಲ್ಲ ಎಷ್ಟೊಂದು ಇರ್ತಿತ್ತು ಅಂದರೆ ಕಣ್ಣಿಗೆ ಬೇಕಾಗಿರೋದೆಲ್ಲ ಸಿಗ್ತಾಯಿತ್ತು. ಈ ಸಲ ಒಂದೇ ಒಂದು ಪೀಸ್ ಇಟ್ಟಿದ್ರು, ಅದು ಚೆನ್ನಾಗೇ ಇತ್ತು, ಆದರೆ ಊರಲ್ಲಿರೋ ರೂಮ್ಗೆ ಇದು ಸ್ವಲ್ಪ ದೊಡ್ಡದಾಗ್ತಾಯಿತ್ತು. ಸರಿ ಕೂರ್ತಿರ್ಲಿಲ್ಲ, ಮೆಜರ್ಮೆಂಟ್ ನೋಡ್ಕೊಂಡು ಬಂದಿದ್ರಲ್ಲ, ಹಾಗಾಗಿ ಇದು ಸ್ವಲ್ಪ ದೊಡ್ಡದಾಗುತ್ತೆ ಅಂತೇಳಿ ಗೊತ್ತಾಯಿತು. ಸರಿ ಬೇಡ ಅಲ್ಲೇ ನೋಡೋಣ ಅಂತೇಳಿ ಸುಮ್ಮನಾದ್ವಿ. ಈ ಮಂಚ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಹಾಗೆ ಆ ವುಡ್ಡು ಕೂಡ ಚೆನ್ನಾಗಿತ್ತು. ಒಂಚೂರು ಸೈಜ್ ಚಿಕ್ಕದಾಗಿದ್ದರೆ ಇದನ್ನೇ ತೊಗೊಂಡು ಬಿಡ್ತಾಯಿದ್ರು. ಇದಕ್ಕೆ ಬೀರು ಮತ್ತು ಮಿರರ್ ಯೂನಿಟ್ಟು ಎಲ್ಲನೂ ಕೂಡ ಕೊಟ್ಟಿದ್ರು, ಅಂದರೆ ಪೂರ್ತಿ ಒಂದು ಸೆಟ್ ಥರ ಇತ್ತು ಇದು. ಇನ್ನು ಅದಾದಮೇಲೆ ಅಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಇತ್ತಲ್ಲ, ಹಾಗಾಗಿ ಸ್ವಲ್ಪ ನೋಡ್ತಾ ಇದ್ವಿ. ಒಂದು ಡೈನಿಂಗ್ ಟೇಬಲ್ ತೊಗೊಳ್ಬೇಕು ಅಂತ ಅಂದ್ಕೊಂಡು ಕೂಡ ಬಂದಿದ್ದಿವತ್ತು. ಅಂದರೆ ಪುಟ್ಟದಾಗಿರೋ ತೊಗೊಳ್ಬೇಕು, ನಮ್ಮ ಕಿಚನ್ಗೆ ಆಗೋ ಥರದ್ದು, ಅಂದರೆ ಕಿಚನ್ ಪಕ್ಕ ಸ್ವಲ್ಪ ಜಾಗ ಬಿಡಿಸಿದ್ದೀವಲ್ಲ ಅಲ್ಲಿಗೆ ಆಗೋ ಥರ ತೊಗೊಳ್ಬೇಕು ಅಂತೇಳಿ ನೋಡಿದ್ವಿ, ಅದು ಕೂಡ ಸಿಗಲಿಲ್ಲ. ಅದಾದಮೇಲೆ ಇಲ್ಲೊಂದು ಫ್ರಿಜ್ ಕಾಣಿಸ್ತಾ, ಫ್ರಿಜ್ ನೋಡಿ ಫ್ರಂಟ್ ಡೋರ್ಗೆ ವುಡ್ಡಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ನಾನು ಇದನ್ನಿದೆ ಮೊದಲನೇ ಸಲ ನೋಡಿದ್ದು, ಹಾಗಾಗಿ ಒಂಚೂರು ಆ ಗ್ಲಿಮ್ಸ್ ತೆಕ್ಕೊಂಡೆ ಅಷ್ಟೇ. ಅದಾದಮೇಲೆ ಈ ಸಲ ಫ್ರಿಜ್ದು ಕಲೆಕ್ಷನ್ ಜಾಸ್ತಿ ಇತ್ತು, ಸಿಂಗಲ್ ಡೋರು, ಡಬಲ್ ಡೋರು, ಈ ಥರದ್ದೆಲ್ಲ ಸುಮಾರಷ್ಟು ಇತ್ತು ಆಯಿತಾ. ಹಾಗಾಗಿ ಅಪ್ಪು ನೋಡು ನಿನಗೇನಾದರೂ ಇಷ್ಟ ಆಗ್ಬೋದೇನೋ ಅಂತ ಹೇಳ್ತಾಯಿದ್ರು. ನಾನು ಸುಮ್ಮನೆ ನೋಡಿದೆ ಅಷ್ಟೇ. ನನಗೇನಂದರೆ ಇವಾಗ ಸದ್ಯಕ್ಕೆ ಫ್ರಿಜ್ನೆಲ್ಲ ತೊಗೊಳ್ಲಿಕ್ಕೆ ಅಷ್ಟಿಷ್ಟ ಇಲ್ಲ, ಯಾಕಂದರೆ ಈಗಾಗಲೇ ಮನೇಲೊಂದಿದೆ, ಅದು ಸಿಂಗಲ್ ಡೋರ್ ಫ್ರಿಜ್ ಆದರೂ ಕೂಡ ಚೆನ್ನಾಗಿದೆ, ಚಿಕ್ಕದಾದ್ರೂ ನಮ್ಮ ಮನೆಗೆ ಸರಿ ಹೋಗುತ್ತೆ ಅದು. ನಾವು ಅದರಲ್ಲಿಡೋದೇ ಹೆಚ್ಚು. ಇನ್ನು ದೊಡ್ಡ ದೊಡ್ಡ ಫ್ರಿಜ್ನೆಲ್ಲ ತೊಗೊಂಡು ಇಡಲಿಕ್ಕೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಸುಮ್ಮನೆ ಅದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ಇದು ಪೂರ್ತಿಯಾಗಿ ಹಾಳಾದ್ಮೇಲೆ ಬೇಕಿದ್ರೆ ತೊಗೊಂಡ್ರಾಯ್ತು ಅಂತೇಳಿ ಸುಮ್ಮನೆ ಅದೇ ನೋಡ್ತಾ ಇದ್ದೆ ಅಷ್ಟೇ. ಯಾವ ಥರದ್ದು ಬಂದಿದೆ, ಇವಾಗೆಲ್ಲ ಸ್ವಲ್ಪ ಬೇರೆ ಬೇರೆ ಥರ ಬಂದಿರುತ್ತಲ್ವ, ನೋಡೋದೊಂದು ಆಸೆ ಅಷ್ಟೇ. ಅದಾದಮೇಲೆ ಸಂತುಗೆ ಒಂದು ಫ್ಯಾನ್ ಬೇಕಿತ್ತು ಅಂತೇಳಿ ಫ್ಯಾನ್ನ ನೋಡಿ ತೊಗೊಂಡು ಅಲ್ಲೇ ಎಳ್ಳೀರಿಟ್ಟಿದ್ರು, ಸ್ವಲ್ಪ ಬಿಸಿಲಿತ್ತಲ್ವ, ಹಾಗಾಗಿ ಎಳ್ಳೀರು ಕುಟ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಇವಾಗ ನಿಮ್ಮಮ್ಮ ನಿಮ್ಮೊಟ್ಟಿಗೆ ಇದ್ದಾರಲ್ವ, ನಿಮ್ಮ ತಮ್ಮ ಏನಕ್ಕೆ ಬೇರೆ ರೂಮ್ ಮಾಡ್ಕೊಂಡಿರೋದು, ನಿಮ್ಮ ಮನೇಲಿ ಇಟ್ಕೊಳ್ಬೋದಲ್ವಾ ಅಂತ ಹೇಳಿ. ನಾವು ಕೂಡ ಅಮ್ಮ ಬಂದಾಗ ಸಂತೋಗಿ ಹೇಳಿದ್ವಿ, ಅಪ್ಪನೂ ಹೇಳಿದ್ರು, ಇಲ್ಲೇ ಇರು, ಇಲ್ಲೇ ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಹೋಗು, ಸುಮ್ಮನೆ ಏನಕ್ಕೆ ಅಲ್ಲಿ ಬಾಡಿಗೆ ಕಟ್ಲಿಕ್ಕೆ ಹೋಗ್ತೀಯಾ ಅಂತ. ಆದರೆ ಅಮ್ಮಂಗೂ ಸಂತೋಗೂ ಅದು ಇಷ್ಟ ಇರಲಿಲ್ಲ. ಅಮ್ಮ ಮತ್ತು ಸಂತು ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಇವಾಗ ಅಕ್ಕ ಬಾವನ ಮನೆ ಅಂದರೆ ಅಪರೂಪಕ್ಕೊಂದಿನ ಬಂದೋದ್ರೇ ಚಂದ, ಬಂದಿದ್ದೋದ್ರೇ ಚಂದ, ಯಾವಾಗ್ಲೂ ಅಲ್ಲೇ ಇರೋದು ಅಷ್ಟು ಚೆನ್ನಾಗಿರಲ್ಲ. ಅಂದರೆ ಈಗ ನಮ್ಮ ಇಬ್ಬರ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ ನಾವು ಹೋಗೋದು ಅಷ್ಟು ಸರಿ ಇರಲ್ಲ ಅಂತೇಳಿ ಅವ್ರು ಯೋಚನೆ ಮಾಡ್ತಾರೆ. ಹಾಗಾಗಿ ಅವರು ಬಂದು ಇಲ್ಲೇ ಇರಲಿಕ್ಕೆ ಇಷ್ಟಪಡಲ್ಲ. ಅಮ್ಮನ್ನೂ ಅಷ್ಟೇ ಬಾಣಂತನ ಮಾಡಲಿಕ್ಕೆ ಇಲ್ಲಿ ಕರ್ಕೊಂಡು ಬರಲಿಕ್ಕೆ ಸುಮಾರಷ್ಟು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿರೋದು. ಅಮ್ಮಂಗಿಲ್ಲಿ ಬಂದು ಬಾಣಂತನ ಮಾಡೋದು ಕೂಡ ಅಷ್ಟು ಇಷ್ಟ ಇರಲಿಲ್ಲ. ಊರಲ್ಲೇ ಮಾಡ್ತೀನಿ ಅಂತಿದ್ರು. ಈಗ ನಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಇಲ್ಲಿಗೆ ಬಂದರು ಅಷ್ಟೇ. ಇನ್ನು ಸಂತುಗೂ ಹೇಳಿದ್ವಿ, ಅಮ್ಮ ಇಲ್ಲೇ ಇದ್ದಾರಲ್ವ, ನೀನು ಇರು, ಏನು ತೊಂದರೆ ಇಲ್ಲ ಅಂತೇಳಿ. ಆದರೆ ಅಷ್ಟಿಷ್ಟ ಆಗಲಿಲ್ಲ ಸಂತುಗೆ, ಇಲ್ಲ ನಾನು ಬೇರೆ ರೂಮ್ ಮಾಡ್ತೀನಿ ಅಂತ. ಸರಿ ಅಂದ್ಬಿಟ್ಟು ನಾವು ಕೂಡ ಫೋರ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಇವಾಗ ನಾವು ತಿಂಡಿ ಊಟಕ್ಕೆಲ್ಲ ಅಮ್ಮ ಫೋನ್ ಮಾಡ್ತಿರ್ತಾರೆ, ನಾನು ಮಾಡ್ತಿರ್ತೀನಿ, ಅವ್ರ ಭಾವನೂ ಹೇಳ್ತಿರ್ತಾರೆ. ಆದರೂ ಕೂಡ ನನ್ನ ತಮ್ಮ ಒಂದು ಸ್ವಲ್ಪ ಮುಜುಗರ ಪಡ್ಕೊಳ್ಳೋದು ಜಾಸ್ತಿ, ಹಂಗಾಗಿ ಜಾಸ್ತಿ ಬರೋದಿಲ್ಲ. ಏನಾದ್ರೂ ಈ ಕಡೆ ಏನಾದರೂ ಡ್ಯೂಟಿ ಇತ್ತು ಅಂದಾಗ ಮಾತ್ರ ಬಂದು ಊಟ ಗೀಟ ಮಾಡ್ಕೊಂಡು ಹೋಗೋದು ಅಷ್ಟೇ. ಅದರಲ್ಲಿ ಕೂಡ ಡೈಲಿ ಬಂದು ಹೋಗಪ್ಪ ಅಂದ್ರೂ ಕೂಡ ಬರಲ್ಲ. ಹಂಗೆ ಒಬ್ಬೊಬ್ಬರು ಒಂದೊಂದು ಥರ ಅಲ್ವಾ. ಕೆಲವೊಬ್ಬರು
ತುಂಬ ಮುಜುಗರ ಪಟ್ಕೊಳ್ತಾ ಇರ್ತಾರೆ. ಅವಾಗ ನಾವು ಜಾಸ್ತಿ ಫೋರ್ಸ್ ಮಾಡಲಿಕ್ಕೆ ಹೋಗಬಾರ್ದು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಏನಂದರೆ ನನ್ನ ಅಪ್ಪು ಮೊದಲು ವರ್ಕ್ ಮಾಡ್ತಿದ್ರಲ್ವ, ಅಲ್ಲಿ ಒಬ್ಬರು ಸರ್ ಇದ್ದರು. ಅಪ್ಪಗೆ ತುಂಬಾ ಕ್ಲೋಸ್ ಅವರು. ಅವ್ರ ವೈಫು ಮತ್ತು ಮಗಳು ಜಾಣ ನೋಡಲಿಕ್ಕೆ ಅಂತೇಳಿ ಬಂದಿದ್ದರು. ಇನ್ನು ಅವ್ರು ಬರುವಾಗ ಜಾಣಕ್ಕೆ ಟಾಯ್ಸು ಮತ್ತು ಅಡುಗೆ ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಅಪ್ಪುಗೆ ಅವ್ರು ಮಾಡೋ ಜುಮ್ಕಾ ಬಕ್ರಿ ಅಂದರೆ ತುಂಬಾ ಇಷ್ಟ. ಅದು ಹೆಸರು ನಾನು ಕರೆಕ್ಟಾಗಿ ಹೇಳ್ತಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ನಾನು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ, ಹಾಗಾಗಿ ನನಗೆ ಟೇಸ್ಟ್ ಮಾಡಿಸ್ಲಿಕ್ಕೆ ಅಂತೇಳಿ ತಂದಿದ್ದರು. ಅವರಂತೂ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಮದುವೆ ಆದ ಹೊಸದ್ರಲ್ಲೆಲ್ಲ ಹೋಗಿದ್ವಲ್ಲ, ಆವಾಗ ಮಾಡಿಕೊಟ್ಟಿದ್ನೆಲ್ಲ ನೆನೆಸ್ಕೊಂಡು ಇವಾಗ ಮಾತಾಡ್ತಾ ಕೂತಿದ್ವಿ, ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ ಅಂತ. ಇನ್ನು ಸ್ವಲ್ಪ ಹೊತ್ತು ಇದ್ದು ಅವರು ಕೂಡ ಹೊರಟರು. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಪೂರ್ತಿಯಾಗಿ ವ್ಲಾಗ್ನ ನೋಡಿರ್ತೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.